ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರ್ಶ ಸ್ವಾಗತ. ಸ್ನೇಹಿತರೆ, GPS 2022ಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಯೂಟರ್ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ನಾನೇನಂದರೆ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗಾಗಲೇ 2 ಸೆಷನ್ಗಳಲ್ಲಿ ನಾನು ಕಂಪ್ಯೂಟರ್ನ ಒಂದಿಷ್ಟು ಏನಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದು ಹೇಳ್ಬೋದು ಅಂತ ಒಂದು ಪ್ರಶ್ನೆಗಳನ್ನು ಹಾಕಿದ್ದೆ. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಮತ್ತು ನಾನು ಇಲ್ಲಿ ಹೇಳಿಕೊಟ್ಟಂತಹ ಒಂದಿಷ್ಟು ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ನೀವು ನೀಟಾಗಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತಾವೆ ಅಂತಂದು ಹೇಳ್ತಾ. ಸೊ ಹಾಗಿದ್ರೆ ನೋಡೋಣ. ಮೊದಲ ಪ್ರಶ್ನೆ, ಹೊಸ ಸ್ಲೈಡನ್ನು ಪ್ರಸ್ತುತ ಪ್ರೆಸೆಂಟೇಷನ್ನ ಒಳಗೆ ಸೇರಿಸಲು ಈ ಕೆಳಗಿನ ಶಾರ್ಟ್ಕಟ್ ಕೀಯನ್ನು ಬಳಸುತ್ತಾರೆ. ನೋಡಿ, ಹೊಸ ಸ್ಲೈಡನ್ನು ಪ್ರಸ್ತುತ ಅಂದರೆ ಇವಾಗಲೇ ಇದ್ದಂತಹ ಒಂದು ಪ್ರೆಸೆಂಟೇಷನ್ ಇದೆ. ಈಗ ಆಲ್ರೆಡಿ ನಾವು ಈಗ ಪ್ರೆಸೆಂಟೇಷನ್ ಕೊಡಬೇಕಾದಂಥ ಒಂದು ಫೈಲ್ ಇದೆ. ಸೊ ಆ ಒಂದು ಫೈಲ್ನಲ್ಲಿ ಮತ್ತೆ ನಾವು ಇವಾಗ ಒಂದು ಸ್ಲೈಡನ್ನು ಸೇರಿಸೋದು ಮರೆತು ಬಿಟ್ಟಿದ್ದೇವೆ. ಅವಾಗ ನಾವು ಏನು ಮಾಡಬೇಕು, ಆ ಒಂದು ಸ್ಲೈಡನ್ನು ಇವಾಗ ನಾವು ಸೇರಿಸಬೇಕಾಗಿದೆ. ಸೊ ಏನು ಮಾಡೋದು ಅಂತ ಕೇಳ್ತಾರೆ. ಸೊ ಇದಕ್ಕೆ ಒಂದು ಶಾರ್ಟ್ಕಟ್ ಕೀ ಅಂತ ಇರುತ್ತೆ. ನಾನು ಅದೇ ಹೇಳಿದೆ ನಿಮಗೆ, ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಒಂದೊಂದು ಶಾರ್ಟ್ಕಟ್ ಕೀ ಬಗ್ಗೆ ಹೇಳ್ತಾ ಹೋಗ್ತೇನೆ ಅಂತಂದು. ಯಾಕಂದರೆ ನಮ್ಮ ಒಂದು ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಒಂದು ಶಾರ್ಟ್ಕಟ್ ಕೀ ಏನಿದೆಯಲ್ಲ ಒಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅಂತಂದು ಹೇಳ್ಬೋದು. ಯಾಕಂದರೆ ಶಾರ್ಟ್ಕಟ್ ಕೀಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬಂದಿರುತ್ತೆ. ಸೊ ಅದಕ್ಕೆ ಏನಂತಂದ್ರೆ ಇಲ್ಲಿ ಕೇಳ್ತಾರೆ ಅವರು, ಪ್ರಸ್ತುತ ಪ್ರೆಸೆಂಟೇಷನ್ ಅಂದರೆ ಈಗ ಆಲ್ರೆಡಿ ಇದ್ದಂತಹ ಒಂದು ಪ್ರೆಸೆಂಟೇಷನಲ್ಲಿ ಒಂದು ಹೊಸ ಸ್ಲೈಡನ್ನು ಸೇರಿಸಬೇಕಂದ್ರೆ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ನಾವು ಇದು ಮಾಡಬೇಕು ಅಂತಂದು ಕೇಳ್ತಾರೆ. ಸೊ ಇಲ್ಲಿ ನೋಡಿ ಪ್ರಶ್ನೆ ಏನಿದೆ, ಆಪ್ಷನ್ಸ್ ನೋಡೋಣ. Ctrl+M ಇದೆ, Ctrl+N ಇದೆ. ನೋಡಿ, Ctrl+M ಇದೆ ಮೊದಲನೇದು. ಸೆಕೆಂಡ್ ಒನ್ ಏನಿದೆ, Ctrl+N ಇದೆ. ಮೂರನೇದು Ctrl+O ಇದೆ, Ctrl+P ಇದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ Ctrl+M ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಪ್ರಸ್ತುತ ಇರುವಂತಹ ಒಂದು ಫೈಲ್ನಲ್ಲಿ ಹೊಸದಾದಂತಹ ಒಂದು ಸ್ಲೈಡನ್ನು ಸೇರಿಸಬೇಕಂದ್ರೆ ನಾವು ಏನನ್ನು ಪ್ರೆಸ್ ಮಾಡಬೇಕಂದ್ರೆ Ctrl+M ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಬೇಕಾಗತ್ತೆ. ನೋಡೋಣ ನೆಕ್ಸ್ಟ್ ಪ್ರಶ್ನೆ. ವ್ಯಾನ್ ಎಂದರೆ, ನೋಡಿ ವ್ಯಾನ್ ಅಂದರೆ ಏನು ಅಂತ ಕೇಳ್ತಾರೆ. VAN ವ್ಯಾನ್ ಅಂದರೆ ಏನಂದರೆ ಆಪ್ಷನ್ ಎ ಏನಿದೆ ವ್ಯಾಪ್ ಏರಿಯಾ ನೆಟ್ವರ್ಕ್ ಇದೆ. ಆಪ್ಷನ್ ಬಿ ವೈಡ್ ಏರಿಯಾ ನೆಟ್ವರ್ಕ್ ಇದೆ. ಆಪ್ಷನ್ ಸಿ ವೈಡ್ ಏರ್ನೆಟ್ ಅಂತಂದಿದೆ. ಆಪ್ಷನ್ ಡಿ ಏನಿದೆ ವೈರ್ಲೆಸ್ ಏರಿಯಾ ನೆಟ್ವರ್ಕ್ ಅಂತಂದಿದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ವೈಡ್ ಏರಿಯಾ ನೆಟ್ವರ್ಕ್. ನೋಡಿ, ವ್ಯಾನ್ ಅಂತಂದ್ರೆ ಏನಂದರೆ ವೈಡ್ ಏರಿಯಾ ನೆಟ್ವರ್ಕ್ ಇಸ್ ಎ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಫ್ಲಾಪಿ ಡಿಸ್ಕ್ ಇದು ಒಂದು ಏನು ಫ್ಲಾಪಿ ಡಿಸ್ಕ್ ಅಂತಂದರೆ ಅಂತ ಕೇಳ್ತಾರ. ನೋಡಿ, ಆಪ್ಷನ್ ಎ ಏನಿದೆ ಸೆಕೆಂಡರಿ ಮೆಮೊರಿ. ಆಪ್ಷನ್ ಬಿ ಪ್ರೈಮರಿ ಮೆಮೊರಿ. ಆಪ್ಷನ್ ಬಿ ವೋಲ್ಟೈಲ್ ಮೆಮೊರಿ. ಆಪ್ಷನ್ ಡಿ ಏನಿದೆ ಮೇಲಿನ ಯಾವುದೂ ಅಲ್ಲ. ಸೊ ಹಾಗಿದ್ರೆ ಫ್ಲಾಪಿ ಇದೊಂದು ಏನಪ್ಪ ಅಂತಂದು ನೋಡಿದಾಗ ಇದು ಸೆಕೆಂಡರಿ ಮೆಮೊರಿ. ನೋಡಿ, ಫ್ಲಾಪಿ ಏನಂತಂದರೆ ಸೆಕೆಂಡರಿ ಮೆಮೊರಿ ಇಸ್ ಎ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈ ಒಂದು ಪ್ರಶ್ನೋತ್ತರಗಳನ್ನು ನೀವು ಚೆನ್ನಾಗಿ ಬರ್ಕೋಬೇಕಾಗತ್ತೆ. ಯಾಕಂತಂದರೆ ನಮಗೆ ಎಕ್ಸಾಮ್ ಪರ್ಪಸ್ 10ಕ್ಕೆ 10 ಅಂಕಗಳನ್ನು ಪಡ್ಕೋಬೇಕಂದ್ರೆ ನಾ ಮಾಡ್ತಕ್ಕಂಥ ಎಲ್ಲ ಒಂದು ಕಂಪ್ಯೂಟರ್ ಕ್ಲಾಸಸ್ಗಳನ್ನು ನೀವು ನೋಡಿದರೆ ತುಂಬ ಯೂಸ್ಫುಲ್. ಅಂದರೆ ನಾನು ಇಲ್ಲಿ ನಿಮ್ಗೆ ಅದೇ ಹೇಳ್ತಾ ಇರ್ತೀನಿ, ಇವೆಲ್ಲವುಗಳು ಏನಂತಂದರೆ ಇಷ್ಟು ದಿವಸ ನಡೆದಂಥ ಒಂದು ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿದಂಥ ಓಲ್ಡ್ ಕ್ವಶನ್ಸ್ಗಳು ಮತ್ತು ಒಂದಿಷ್ಟು ಮಾಹಿತಿ ಸಿಂಧು ಪುಸ್ತಕದಿಂದ ಕೂಡ ನಾನು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಆಯ್ದುಕೊಂಡಿದ್ದೇನೆ ಅಂತಂದು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೆ. ಮತ್ತು ಇವಾಗ ಕೂಡ ಹೇಳ್ತಾ ಇದ್ದೀನಿ, ಮಾಹಿತಿ ಸಿಂಧು ಗೌರ್ಮೆಂಟ್ ಬುಕ್ ಇದೆಯಲ್ಲ ಆ ಒಂದು ಪುಸ್ತಕ ಮತ್ತು ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಆದಂಥ ಒಂದು ಪ್ರಶ್ನೆಗಳು. ಅಂದರೆ ನಮ್ಮ GPS ಅಲ್ಲ, ಬೇರೆ ಬೇರೆ ಪ್ರಶ್ನೆ ಬೇರೆ ಬೇರೆ ಅಂದರೆ ST ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಮತ್ತು RRB ಆಗಿರಬಹುದು, ಆ ಒಂದು ಎಲ್ಲ ಪ್ರಶ್ನೋಪತ್ರಿಕೆಯಲ್ಲಿ ಬಂದಂತಹ ಪ್ರಮುಖ ಪ್ರಶ್ನೋತ್ತರಗಳೇ ಅಂತಂದು ಹೇಳ್ಬೋದು. ಸೊ ಇವೇನಂದರೆ ತುಂಬ ಯೂಸ್ಫುಲ್ ಆಗಿವೆ. ಯಾಕಂತಂದರೆ ಒಂದಿಷ್ಟು ಏನಿದಾವಲ್ಲ ಇವು ಸೆಂಟ್ರಲ್ ಲೆವೆಲ್ ನಡೆದಂಥ ಎಕ್ಸಾಮ್ಸ್ನ ಪ್ರಶ್ನೋತ್ತರಗಳನ್ನು ರಾಜ್ಯ ಸರ್ಕಾರಿ ಎಕ್ಸಾಮ್ಗಳಲ್ಲಿ ಇವಾಗೆಲ್ಲ ಏನಂತಂದರೆ ಅಲ್ಲೇ ಒಂದು ಪ್ರಶ್ನೋತ್ತರ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಂತಂದರೆ ಈ ಒಂದು ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು. ಯಾಕೆಂದರೆ ಇವುಗಳ ಒಂದು ಥಿಯರಿ ಹೇಳ್ಕೊತ ಕೂತ್ಕೊಂಡ್ರೆ ಏನಂದರೆ ನಮಗೆ ಒಂದು ಟೈಮ್ ಕೂಡ ಇಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಕಾಲ್ಫಾರ್ಮ್ ಆಗುತ್ತೆ ಅಂತಂದು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಎಕ್ಸಾಮ್ ಪರ್ಪಸ್ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಒಂದಿಷ್ಟು ನಾವು ಮಾಹಿತಿಯನ್ನು ಕೊಡೋ ಒಂದಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಏನಂದರೆ ನಾನು ಜಸ್ಟ್ ಎಷ್ಟು ಹೇಳಿರ್ತಾನಲ್ಲ ಅಷ್ಟು ನೋಡಿಕೊಂಡು ನೀವು ಆಪ್ಷನ್ಸ್ಗಳನ್ನು ಮತ್ತು ಇಲ್ಲಿ ಒಂದಿಷ್ಟು ಒಂದು ವಿಷಯವನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಔಟ್ ಆಫ್ 10ಕ್ಕೆ 10 ಮಾರ್ಕ್ಸ್ಗಳು ನಿಮಗೆ ಬರುತ್ತೆ ಅಂತಂದು ಹೇಳ್ತಾ. ಸೊ ಇವಾಗ ಗೊತ್ತಾಯ್ತು ಅನ್ಕೊತೀನಿ, ಫ್ಲಾಪಿ ಡಿಸ್ಕ್ ಅಂದರೆ ಇದೊಂದು ಸೆಕೆಂಡರಿ ಮೆಮೊರಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಯಾವುದು? ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಯಾವುದು ಅಂತ ನೋಡಿದಾಗ ಮೆಮೊರಿ ಮ್ಯಾನೇಜ್ಮೆಂಟ್, ಬ್ಯಾಚ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್ ಮತ್ತೇನಿದೆ ಕೊನೆಯದಾಗಿ ಮೇಲಿನ ಯಾವುದೂ ಅಲ್ಲ. ನೋಡಿ, ಇಲ್ಲಿ ಏನಂದರೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಇದು ಒಂದಾಗಿದೆ ಅಂತ ಕೇಳ್ತಾರೆ. ಯಾವುದು ಅಂತ ನೋಡಿದಾಗ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತಂದಿದೆ. ಸೊ ಬ್ಯಾಚ್ ಪ್ರೊಸೆಸಿಂಗ್ ಅಂತಂದಿದೆ, ಟೈಮ್ ಶೇರಿಂಗ್ ಅಂತಂದಿದೆ, ಮೇಲಿನ ಯಾವುದೂ ಅಲ್ಲ ಅಂತಂದಿದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಮೆಮೊರಿ ಮ್ಯಾನೇಜ್ಮೆಂಟ್. ನೋಡಿ, ನಾನು ಈ ಒಂದು ಪ್ರಶ್ನೆ ಉತ್ತರಗಳನ್ನು ಒಮ್ಮೆ ಬಿಟ್ಟು 2 ಸಲ ಓದ್ತಾ ಇದ್ದೀನಿ. ಯಾಕೆ ಅಂತಂದು ಕೂಡ ಕೇಳ್ಬೋದು ನೀವು. ಇವಂದರೆ ಒಂದಿಷ್ಟು ಏನಂದರೆ ಕಂಪ್ಯೂಟರ್ ಬಗ್ಗೆ ನಮಗೆಲ್ಲ ಬೇಸಿಕ್ ನಾಲೆಜ್ ಇರುತ್ತೆ, ಬಟ್ ಒಂದಿಷ್ಟು ಏನಂದರೆ ಹೊಸ ಪದಗಳು ಇಲ್ಲಿ ಬಂದಿರ್ತಾವೆ. ಸೊ ಇವು ಆಪರೇಟಿಂಗ್ ಸಿಸ್ಟಮು, ಫಂಕ್ಷನ್
ಪಂಕ್ಷನ್ ಇವೆಲ್ಲ ಏನಂದರೆ ಕನ್ನಡದಲ್ಲಿ ನಾವು ಉಚ್ಚಾರ ಮಾಡಬೇಕಾಗತ್ತೆ. ಅದಕ್ಕೆ ಒಂದಿಷ್ಟು ಇವನ್ನ ಪದೇ ಪದೇ ಪ್ರಶ್ನೋತ್ತರಗಳನ್ನ ಓದಿ ಪದೇ ಪದೇ ಉತ್ತರಗಳನ್ನು ಹೇಳ್ತಾ ಇರ್ತೀನಿ. ಅಂದರೆ ನಿಮಗೂ ಕೂಡ ಏನಂದರೆ ನೀವು ಬರೆದುಕೊಳ್ಳುವಾಗ ಆಗಿರಬಹುದು ಮತ್ತು ನೀವು ಅವುಗಳನ್ನು ಒಂದಿಷ್ಟು ನೋಡ್ಕೊಳ್ಳುವಾಗ ನಿಮಗೆ ಒಂದಿಷ್ಟು ಅವು ನೆನಪಿಗೆ ಆದರೂ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಪದೇ ಪದೇ ಅದೇ ಒಂದು ಪದವನ್ನು ನಾನು ಹೇಳ್ತಾ ಇರ್ತೀನಿ. ನೋಡಿ, ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳು ಇದು ಒಂದು ಅಂತಂದರೆ ಯಾವುದು ಅಂದರೆ ಮೆಮೊರಿ ಮ್ಯಾನೇಜ್ಮೆಂಟ್ ಈಸ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸಿ ಒಂದು ಡ್ಯಾಶ್ ಭಾಷೆಯಾಗಿದೆ. ಸಿ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಅದು ಏನು ಅಂತ ಕೇಳ್ತಾರ. ನೋಡಿ, ಇದು ಲೋ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಮತ್ತೇನಿದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತಂದಿದೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂತಂದಿಲ್ಲ, ನಾನೇ ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಏನು ಅಂತಂದರೆ ಸಿ ಒಂದು ಡ್ಯಾಶ್ ಭಾಷೆಯಾಗಿದೆ. ಭಾಷೆ ಅಂದರೆ ಲ್ಯಾಂಗ್ವೇಜ್. ಯಾವ ಒಂದು ಲ್ಯಾಂಗ್ವೇಜ್ ಇದು ಸಿ ಅಂತ ನೋಡಿದಾಗ ಇದು ಲೋ ಲೆವೆಲ್, ಹೈ ಲೆವೆಲ್, ಅಸೆಂಬ್ಲಿ ಲೆವೆಲ್, ಆಬ್ಜೆಕ್ಟ್ ಲೆವೆಲ್ ಅಂತಂದಿದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಹೈ ಲೆವೆಲ್. ನೋಡಿ, ಸಿ ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಇದೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಇದು ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ಅಂತಂದು ಹೇಳ್ಬೋದು. ಈ ಸಿ ಲೆವೆಲ್ ಲ್ಯಾಂಗ್ವೇಜ್ ಒಂದು ಹೈ ಲೆವೆಲ್ ಭಾಷೆ ಆಗಿದೆ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ. ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ. ನೋಡಿ, ಇದರಲ್ಲಿ ನೋಟ್ ಪ್ಯಾಡ್ ಮತ್ತೇನು ಬರುತ್ತೆ, ನೋಟ್ ಪ್ಯಾಡ್ ಅಂತ ಬರುತ್ತೆ, ವರ್ಡ್ ಪ್ಯಾಡ್ ಅಂತ ಬರುತ್ತೆ ಕಂಪ್ಯೂಟರ್ನಲ್ಲಿ, MS ವರ್ಡ್, ಪವರ್ ಪಾಯಿಂಟ್, MS ಎಕ್ಸೆಲ್ ಅಂತಂದು ಇವೆಲ್ಲ ಬರ್ತವೆ. ಸೊ ಇದು ನೋಟ್ ಪ್ಯಾಡ್ ಯಾವ ಒಂದು ಆಪ್ಷನ್ ಅದರಲ್ಲಿ ಇಲ್ಲ ಅಂತ ಕೇಳ್ತಾರೆ. ನೋಡಿ, ಮೊದಲನೇದೇನಿದೆ ಪದ ಸಂಪತ್ತು, ವರ್ಡ್ ವ್ರ್ಯಾಪ್. ನೋಡಿ, ಅದರಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿದ್ದೇನೆ ನಾನು. ಯಾಕಂದರೆ ಕನ್ನಡದಲ್ಲಿ ಇವಾಗ ಎಕ್ಸಾಮ್ಸ್ಗಳಲ್ಲಿ ನಮ್ಮದು ಒಂದು ಕನ್ನಡ ಮಾಧ್ಯಮ ಅಥವಾ ಕನ್ನಡ ಮೀಡಿಯಂ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸ್ಗಳಿಗೆಲ್ಲ ಕನ್ನಡ ಮೀಡಿಯಮ್ನಲ್ಲೇ ಕೊಟ್ಟಿರ್ತಾರೆ ಮತ್ತು ಬ್ರ್ಯಾಕೆಟ್ನಲ್ಲಿ. ಸೊ ಅದು ಹಂಗಂದರೆ ಏನಂತ, ಯಾಕೆ ಕಂಪ್ಯೂಟರ್ನಲ್ಲಿ ಇದು ಕನ್ನಡದಲ್ಲಿ ನಮಗೆ ಸಿಗೋದಿಲ್ಲ. ಅಲ್ಲಿ ನಾವು ಏನಾದರೂ ನೋಡಬೇಕು ಆಪ್ಷನ್ಸ್ ಅಂದರೆ ಅದು ಇಂಗ್ಲೀಷ್ನಲ್ಲೇ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೂಡ ಹಾಕಿದ್ದೇನೆ ನಾನು. ಪದ ಸಂಪತ್ತು ಅಂದರೆ ವ್ರ್ಯಾಪ್ ಅಂತಂದು, ವರ್ಡ್ ವ್ರ್ಯಾಪ್ ಅಂತಂದು ಅಂತಾರೆ. ನೆಕ್ಸ್ಟ್ ಫಾಂಟ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಏನಂದರೆ ಅಕ್ಷರಗಳ ಒಂದು ಜೋಡಣೆ ಅಂತಂದು ಹೇಳ್ತೀವಿ ನಾವು. ನೆಕ್ಸ್ಟ್ ಪಠ್ಯ ಜೋಡಣೆ, ಟೆಕ್ಸ್ಟ್ ಅಲೈನ್ಮೆಂಟ್ ಅಂತಂದಿದೆ. ನೆಕ್ಸ್ಟ್ ಕೊನೆಯದಾಗಿ ಏನಿದೆ, ಪುಟ ಸೆಟಪ್ ಅಂದರೆ ಪೇಜ್ ಸೆಟಪ್ ಅಂತಂದಿದೆ. ಸೊ ಹಾಗಿದ್ರೆ ಇದರಲ್ಲಿ ಯಾವುದು ಅಲ್ಲ ಅಂತಂದು ಕೇಳ್ತಾರೆ. ನೋಟ್ ಪ್ಯಾಡ್ನಲ್ಲಿ ಯಾವುದು ಇರಂಗಿಲ್ಲ ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಥರ್ಡ್ ಒನ್. ನೋಡಿ, ಪಠ್ಯ ಜೋಡಣೆ ಇಲ್ಲಿ ಇರೋದಿಲ್ಲ, ಟೆಕ್ಸ್ಟ್ ಅಲೈನ್ಮೆಂಟ್ ಇಲ್ಲಿ ಇಲ್ಲ. ಇಲ್ಲಿರುವಂತಹ ಯಾವ್ಯಾವ ಆಯ್ಕೆಗಳು ಇದೆ ಅಂತಂದರೆ ಇಲ್ಲಿ ಪದ ಸಂಪತ್ತುಗಳು ಕಂಡು ಬರುತ್ತೆ, ನೆಕ್ಸ್ಟ್ ಪಾಯಿಂಟ್ಸ್ ಕಂಡು ಬರ್ತವೆ, ನೆಕ್ಸ್ಟ್ ಏನಿದೆ ಪುಟ ಸೆಟಪ್ ಅಂದರೆ ಪೇಜ್ ಸೆಟಪ್ ಅಂತಂದು ಹೇಳ್ತೇವೆ. ಪೇಜ್ ಸೆಟಪ್ ಅಂದ ತಕ್ಷಣ ಪಟ್ಟ ಗೊತ್ತಾಗುತ್ತೆ ಏನಂತಂದು. ಅದೇ ಪುಟ ಸೆಟಪ್ ಅಂದರೆ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಏನಂದರೆ ಸರಿಯಾದ ಉತ್ತರ ಒಂದು ಪಠ್ಯ ಜೋಡಣೆ ಅಥವಾ ಟೆಕ್ಸ್ಟ್ ಅಲೈನ್ಮೆಂಟ್ ಏನಿದು ನೋಟ್ ಪ್ಯಾಡ್ನಲ್ಲಿ ಕಂಡು ಬರುವಂತಹ ಒಂದು ಆಯ್ಕೆಯಾಗಿದೆ. ಇಲ್ಲಿ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಈ ಒಂದು ಶಬ್ದವನ್ನು ಅರ್ಥ ಮಾಡ್ಕೋಬೇಕು. ಒಂದಿಷ್ಟು ಈ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಎಕ್ಸಾಮ್ಸ್ನಲ್ಲಿ ಒಂದಿಷ್ಟು ಕ್ವಶನ್ ಆನ್ಸರ್ಗಳನ್ನು ಫೇಸ್ ಮಾಡುವಾಗ ಅಲ್ಲಿ ಹೊಂದಿದೆ ಅಂತಂದು ಕೊಟ್ಟಿರ್ತಾರೆ. ಒಂದಿಷ್ಟು ಕ್ಲೀನಾಗಿ ನಾವು ಕ್ವಶನನ್ನು ಓದ್ಕೋಬೇಕಾಗುತ್ತೆ. ಜಸ್ಟ್ ಹಾಗೆ ಸುಮ್ಮನೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ಏನಿದೆ ಅಂತ ಹಿಂಗೆ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಸ್ವಲ್ಪ ಏನಾಗುತ್ತೆ, ಕಷ್ಟ ಕೂಡ ಆಗುತ್ತೆ ಅಂತಂದು ಹೇಳ್ತಾ, ಅದಕ್ಕೆ ನಾವೇನು ಮಾಡಬೇಕು, ಮೊದಲಿಗೆ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷಗಳನ್ನು ಪರೀಕ್ಷಿಸುವ ಫಂಕ್ಷನ್ ಕೀಲಿ. ನೋಡಿ, ಡಾಕ್ಯುಮೆಂಟ್ನ ಪಠ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಏನು ಹೇಳ್ತಾರೆ ಇವರು, ಕಾಗುಣಿತ ಮತ್ತು ವ್ಯಾಕರಣ. ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷಗಳನ್ನು ಪರೀಕ್ಷಿಸಲು ಯಾವ ಒಂದು ಫಂಕ್ಷನ್ ಕೀಲಿಯನ್ನು ಉಪಯೋಗಿಸ್ತೀರಿ ಅಂತಂದು ಹೇಳ್ತಾರೆ. ನೋಡಿ, ಈ ಫಂಕ್ಷನ್ ಕೀಲಿಗಳು ಕೂಡ ಏನಂದರೆ ಒಂದು ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟ್. ಈ F5, F6, F7, F12, F1, F2, F3 ಅಂತ ಈ ರೀತಿ ಬರ್ತಾವೆ. ಸೊ ಇಲ್ಲಿ ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣವನ್ನು ದೋಷಗಳನ್ನು ಪರೀಕ್ಷಿಸಕ್ಕೆ ನಾವು ಉಪಯೋಗಿಸುವಂಥ ಒಂದು ಶಾರ್ಟ್ಕಟ್ ಫಂಕ್ಷನ್ ಕೀ ಯಾವಂತಂದು ಕೇಳ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ F7. ನೋಡಿ, ಸರಿಯಾದ ಉತ್ತರ ಯಾವುದಂದರೆ F7 ಈಸ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್? ನೋಡಿ, ಇದರಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಅಂತ ಕೇಳ್ತಾರೆ. ಮೊದಲನೇದು ಬರೋದು ಲೆನೆಕ್ಸ್, ಎರಡನೇದು ಅಡಾಬ್, ಮೂರನೇದು ಫಿಕಾಸ್ ಮತ್ತು ನಾಲ್ಕನೇದು ಫೇಟ್ ಅಂತಂದಿದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಲೆನೆಕ್ಸ್ ಈಸ್ ಅ ರೈಟ್ ಆನ್ಸರ್. ನೋಡಿ, ಸಿಸ್ಟಮ್ ಸಾಫ್ಟ್ವೇರ್ ಯಾವುದಂದರೆ ಲೆನೆಕ್ಸ್ ಸರಿಯಾದಂಥ ಉತ್ತರ ಕೂಡ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಡಾಸ್ ಎಂದರೆ, ನೋಡಿ DOS, ಡಾಸ್ ಅಂತಂದರೆ ಏನು ಅಂತ ಕೇಳ್ತಾರೆ. ಆಪ್ಷನ್ 1 ಡೆಸ್ಕ್ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ 2 ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ 3 ಡಿಸ್ಕ್ ಆಪರೇಷನ್ ಸಿಸ್ಟಮ್, ಆಪ್ಷನ್ 4 ಏನಿದೆ ಡಿಸ್ಕ್ ಆಪರೇಟರ್ ಸಿಸ್ಟಮ್ ಅಂತಂದಿದೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ರೈಟ್ ಆನ್ಸರ್. ಇದಕ್ಕೆ ಏನಂತ ಕರೀತಾರೆ, ಡಾಸ್ ಅಂತ ಶಾರ್ಟ್ಕಟ್ಟಲ್ಲಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ. 1024 TB ಅಂದರೆ, ನೋಡಿ ಇವು ಕೂಡ ಇಂಪಾರ್ಟೆಂಟ್. ನಾನು ನಿನ್ನೆ ಕೂಡ ಒಂದು ಹೇಳ್ಕೊಟ್ಟಿದ್ದೆ ನಿಮಗೆ, ಇವತ್ತು ಮತ್ತೆ ಒಂದು ಹಾಕಿದ್ದೀನಿ ನಾನು. 1024 TB ಅಂದರೆ ಟೆರಾಬೈಟ್ ಅಂತ ಹೇಳ್ತೇವೆ ನಾವು. TB ಮೀನ್ಸ್ ಟೆರಾಬೈಟ್. ಯಾರಿಗೆ ಗೊತ್ತಿಲ್ಲ ಬರ್ಕೊಳ್ಳಿ.
ಟಿ ಬಿ ಮೀನ್ಸ್ ಟೆರಾಬೈಟ್. ಹಾಗಂದರೆ 1024 ಟಿ ಬಿ ಅಂದರೆ ಏನು ಅಂತ ಕೇಳ್ತಾರೆ. ನೋಡಿ ಮೊದಲನೇದೇನಿದೆ ಇಲ್ಲಿ 1 YB ಅಂದರೆ ಇಲ್ಲಿ ವೆಟ್ಟಾಬೈಟ್ ಅಂತಂದಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಏನಿದೆ 1 PB ಅಂತಂದಿದೆ, ಪೇಟಾಬೈಟ್ ಅಂತಂದಿದೆ. ನೆಕ್ಸ್ಟ್ 1 GB ಅಂತಂದಿದೆ, ಗಿಗಾಬೈಟ್. ನೆಕ್ಸ್ಟ್ ಏನಿದೆ 1 ZB ಅಂತಂದಿದೆ, ಝಟ್ಟಾಬೈಟ್ ಅಂತಂದಿದೆ. ಸೊ ಹಾಗಿದ್ರೆ 1024 ಟಿ ಬಿ ಆರ್ ಟೆರಾಬೈಟ್ ಅಂತಂದರೆ ಏನು ಅಂತಂದು ನೋಡಿದಾಗ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೋಡಿ ಏನು ಬಿ ಈಸ್ ಎ ರೈಟ್ ಆನ್ಸರ್. 1 PB ಅಥವಾ 1 ಪೆಟಾಬೈಟ್ and is equal to 124 TB or ಟೆರಾಬೈಟ್. ನೋಡಿ ಸರಿಯಾಗಿ ನೋಡ್ಕೊಳ್ಳಿ, ಇನ್ನೊಂದು ಹೇಳ್ತೀನಿ. 1024 ಟೆರಾಬೈಟ್ is equal to 1 PB ಅಥವಾ 1 ಪೆಟಾಬೈಟ್ ಅಂತಂದು ಇಲ್ಲಿ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ಬಜೆಟ್ ಅಧಿವೇಶನದ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ನೋಡಿ ಅಲ್ಲಿ ಬಜೆಟ್ ಅಧಿವೇಶನದಲ್ಲಿ ಏನಂತಂದರೆ ನಿಮಗೆಲ್ಲ ಗೊತ್ತಿರಬೇಕು ಅಲ್ಲಿ ಏನು ಹೇಳಿದ್ದಾರೆ ಅಂತ ಜಸ್ಟ್ ನಾನು ಒಂದು ಸ್ವಲ್ಪ ಒಂದು PDF ಅನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೋ ಮಾಡೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಎಲ್ಲರಿಗೂ ಕೂಡ ಒಂದಿಷ್ಟು ನೋಟಿಫಿಕೇಷನ್ ಬಗ್ಗೆ ಗೊಂದಲನೇ ಇದೆ. ಯಾಕಂದರೆ ಕರೀತಾರ ಅಂತ ತುಂಬ ಜನ, ನಾನು ಕೂಡ ಹೇಳ್ತಾ ಇರ್ತೀನಿ, ನೀವು ಕೂಡ ಕೇಳ್ತಾ ಇರ್ತೀರಾ. ಸೊ ಬಟ್ ಏನಂದರೆ ಇದುವರೆಗೂ ಕೂಡ ಕರೆದಿಲ್ಲ, ನನಗೂ ಕೂಡ ನಿರಾಶೆಯಾಗಿದೆ. ಯಾಕಂದರೆ ಐ ಆಮ್ ಆಲ್ಸೋ ಟೀಚರ್ ಅಸ್ಪಿರಿಯಂಟ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ನನಗೂ ಕೂಡ ಯಾವಾಗ ಕರೀತಾರೋ ಏನು ಅಂತಂದು ನನಗೂ ಕೂಡ ಇದೆ. ಆದರೂ ಕೂಡ ಅವರು ಇವತ್ತು ಕರಿತೀನಿ, ನಾಳೆ ಕರಿತೀನಿ, 1 ವಾರ 2 ವಾರ ಅಂತಂದು ಹೇಳ್ತಾ ಇದ್ದಾರೆ, ಬಟ್ ಕರಿತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಊಹಾಪೋಹಗಳು ಎಲ್ಲ ಒಂದು ಟೆಲಿಗ್ರಾಮ್ ಚಾನಲಲ್ಲಿ, ವಾಟ್ಸಪ್ ಚಾನಲಲ್ಲಿ ತುಂಬ ಓಡಾಡ್ತವೆ. ಬಟ್ ಆದರೆ ಇವತ್ತು ಕೂಡ ಒಂದು ನಮ್ಮ ಏನಂದರೆ ರಾಜ್ಯ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಆ ಒಂದು ಪುಟವನ್ನು ನಿಮ್ಗೆ ತೋರಿಸ್ಬಿಟ್ಟು ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ಕೊತೀನಿ. ನೋಡಿ ಇದು ಇವತ್ತಿನ ಒಂದು ಬಜೆಟಿನ ಒಂದು ಮುಖ್ಯ ಅಂಶಗಳು ಇರುವಂತಹ ಒಂದು PDF. ಅದರಲ್ಲಿ ಬಂದಂಥ ಒಂದು ಪಾಯಿಂಟ್ ಇದು ಏನಂದರೆ 2021-22ನೇ ಸಾಲಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ 15,000 ಶಿಕ್ಷಕರು, ಇಲ್ಲಿ ನೋಡಿ ಇದೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ 15,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದಿಸಿದ್ದು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. ಇಲ್ಲಿ ನೋಡಿ ಇದು ಹೇಳ್ತಾ ಇದ್ದಾರೆ, ನೇಮಕಾತಿ ಪ್ರಕ್ರಿಯೆ ಚಾಲ್ತಿ ಅಂದರೆ ಇವಾಗಲೇ ಡ್ರಾಫ್ಟ್ ಬಿಟ್ಟರು ಅದು ಇದು ಹೇಳ್ತಾರಲ್ಲ, ಅದಕ್ಕೆ ಅವ್ರು ಏನಂತಾರೆ ಚಾಲ್ತಿಯಲ್ಲಿದೆ. ಖಾಲಿ ಇರುವ ಒಂದು ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡುವವರೆಗೂ ನಾವೇನು ಮಾಡ್ತೇವೆ, 27,000 ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಂತೆ ನೋಡ್ಕೊತೇವೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂದರೆ ಇವಾಗ 1 ವಾರ 2 ವಾರದಲ್ಲಿ ಕಾಲ್ಫರ್ ಮಾಡಿದರೆ ಒಂದು ಗೆಸ್ಟ್ ಟೀಚರನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಆದರೆ ಇವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಂದು ಕೂಡ ನನಗೂ ಕೂಡ ಗೊತ್ತಿಲ್ಲ. ಬಟ್ ಏನಂತಂದರೆ ಇವರು ಚಾಲ್ತಿಯಲ್ಲಿದೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ನಾವೇನು ಮಾಡೋಣ, ವೇಟ್ ಮಾಡೋಣ. ಯಾಕಂತಂದರೆ ಇಷ್ಟು ದಿವಸನೇ ವೇಟ್ ಮಾಡಿದ್ದೇವಂತೆ. ಸೊ ಇದು ಒಂದು ಮಂತ್ ಕೂಡ ನಾವು ವೇಟ್ ಮಾಡೋಣ, ನೋಡೋಣ. ಮಾರ್ಚ್ ಎಂಡಲ್ಲಿ ಐ ಥಿಂಕ್ ಆಗಬಹುದು, ಅಥವಾ ಏನಂದರೆ ಒಂದು PUC SSLC ಎಕ್ಸಾಮ್ ನಂತರ ಕೂಡ ಆಗಬಹುದು. ನಮ್ಮದಪ್ಪ ಏನಂತಂದರೆ ಜಸ್ಟ್ ನಾವು ರೀಡ್ ಮಾಡೋದು ಅಂತಂದೇ ಹೇಳ್ಬೋದು. ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ಒಂದು ಅಭ್ಯಾಸವನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಮಾಡೋಣ ಅಂತಂದು ಹೇಳ್ತಾ, ಮತ್ತು ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಏನಂತಂದರೆ ಕಮೆಂಟ್ಸ್ಗಳು ಕೂಡ ಡೈಲಿ ಬರ್ತಾ ಇರ್ತವೆ. ಬಟ್ ಏನಂತಂದರೆ ಇಲ್ಲಿ ಒಂದು ಸಬ್ಜೆಕ್ಟ್ ಆಗಿರಬಹುದು, ಅದು ಇದು ಇಲ್ಲೇ ಒಂದು, ಯಾಕಂದರೆ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಾಗ ಅದು ಕನಿಷ್ಠ 10 ವರ್ಷಗಳ ಕಾಲ ಆದರೂ ಇರಬೇಕು. ಆ ಒಂದು 10 ವರ್ಷಗಳ ಕಾಲ ಇರಬೇಕಾದಂಥ ಒಂದು ಯೋಜನೆಯನ್ನು ಒಂದಿಷ್ಟು ಅಚ್ಚುಕಟ್ಟಾಗಿಯೇ ಮಾಡಬೇಕಾಗತ್ತೆ. ಅದು ಏನಂದರೆ C&R ರೂಲ್ ಅಂತಂದು ಹೇಳ್ಬೋದು. ಏನಂದರೆ ಅದರಲ್ಲಿ ಒಂದಿಷ್ಟು ವಿಷಯಗಳಾಗಿರ್ಬೋದು, ಕ್ರೋಢೀಕರಣ ಆಗಿರ್ಬೋದು, ರಿಸರ್ವೇಷನ್, ರೋಸ್ಟರ್, ಅದು ಇದು ಏನಂದರೆ ಹೊಸದಾಗೆಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರಲ್ಲ. ಸೊ ಅದಕ್ಕೇ ಲೇಟ್ ಆಗಿರಬಹುದು ಅಂತಂದು ಅಂದ್ಕೊಂಡು ನಾವೇನು ಮಾಡಿಬಿಡೋಣ, ಇವಾಗ ಸ್ವಲ್ಪ ಶಾಂತರಾಗಿ ಏನು ಮಾಡೋಣ, ನಮ್ಮ ಒಂದು ಅಭ್ಯಾಸದ ಕಡೆ ಲಕ್ಷ್ಯವನ್ನು ವಹಿಸೋಣ ಅಂತಂದು ನನ್ನ ಒಂದು ಏನಂದರೆ ಒಂದು ಹೇಳ್ತಾ ಇದ್ದೇನೆ ಅವ್ರು ನನ್ನ ಅಭಿಪ್ರಾಯದ ಪ್ರಕಾರ. ಮತ್ತು ಏನಂತಂದರೆ ಇಷ್ಟೇ ಹೇಳ್ಬೋದು ಇದ್ರ ಬಗ್ಗೆ. ಮತ್ತು ಇದ್ರ ಬಗ್ಗೆ ಹೇಳೋಕ್ಕೆ ಏನಿಲ್ಲ. ಮತ್ತು ಯಾಕಂದರೆ ಯಾವ ಒಂದು ಮೂಲದಿಂದ ಯಾವಾಗ ಕಾಲ್ಫರ್ಮ್ ಆಗುತ್ತೆ ಅಂತಂದು ಯಾರೂ ಕೂಡ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ನಿನ್ನೆ ಮೊನ್ನೆ 1-2 ಆಡಿಯೋಗಳು ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹರಿದಾಡ್ತಾ ಇದ್ದು. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರು ಮಾಡ್ತೀವಿ ಬಟ್ ಯಾವಾಗಂತ ಹೇಳೋಕ್ಕಾಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮಾಡಲಿ, ಅವ್ರು ಯಾವಾಗ ಮಾಡ್ತಾರೆ ಮಾಡಲಿ. ಬಟ್ ನಾವೇನು ಮಾಡೋಣ, ಚೆನ್ನಾಗಿ ಒಂದಿಷ್ಟು ಅಭ್ಯಾಸವನ್ನು ಮಾಡಿಕೊಂಡು ನಮ್ಮ ಒಂದೆಲ್ಲ ವಿಷಯವನ್ನು ಕವರ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ತಾ. ಯಾಕಂದರೆ ಸಾಕಷ್ಟು ಇದೆ ಓದೋದು, ನಮ್ಮದು ಎಷ್ಟು ಸಬ್ಜೆಕ್ಟ್ ವೈಸ್ ಇದೆ, ಮತ್ತು ನಮ್ಮ ಒಂದು GK ಆಗಿರಬಹುದು, ಮತ್ತು ಒಂದು ಥರ್ಡ್ ಪೇಪರ್ ಕನ್ನಡ ಆಗಿರಬಹುದು, ಎಲ್ಲ ಒಂದು ವಿಷಯಗಳನ್ನು ನಾವು ಏನು ಮಾಡೋಣ, ಇನ್ನೂ ಕೂಡ ಮನದಟ್ಟು ಮಾಡಿಕೊಂಡು ಇನ್ನೂ ಕೂಡ ಪರ್ಫೆಕ್ಟಾಗಿ ನಾವೆಲ್ಲರೂ ಕೂಡ 300+, 350+ ಅಂಕಗಳನ್ನು ಗಳಿಸಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗೋಣ ಅಂತಂದು ಹೇಳ್ತಾ, ಎಲ್ಲರೂ ಕೂಡ ಬಿ ಪಾಸಿಟಿವ್ ಆಗಿರಿ, ಯಾರೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಆದಷ್ಟು ಬೇಗನೆ ಕಾಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ನೀವು ಅಂದುಕೊಂಡಂಗೆ ನೀವು ಒಂದು ಶಿಕ್ಷಕರಾಗ್ತೀರಾ, ನಿಮ್ಮ ಒಂದು ಗುರಿ ಈಡೇರುತ್ತೆ, ನಿಮ್ಮ ಕನಸು ನನಸಾಗುತ್ತೆ ಅಂತಂದು ಎಲ್ಲರೂ ಕೂಡ ಹಾರೈಕೆಯನ್ನು ಹೇಳ್ತಾ, ಸೊ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಮತ್ತು ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಆಗಲು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.